ಇನ್ನು ಮುಂದೆ ಬುರ್ಖಾ ಹಾಕ್ಕೊಂಡ್ರೆ 1,00,000 ರೂಪಾಯಿ ದಂಡ ಕಟ್ಟಬೇಕು. ಹಲವು ಮುಸ್ಲಿಂ ಮಹಿಳೆಯರ ಆಸೆ. ಅನೇಕರಿಗೆ ಆಸೆ ಇರಬಹುದು, ಬುರ್ಖಾ ಹಾಕೊಳ್ಳೋಕೆ ಆಸೆ ಇಲ್ಲ ಅಂಥೇಳಿ. ಅದನ್ನು ಈಡೇರಿಸಿದ್ಯಾ ಸ್ವಿಟ್ಜರ್ಲೆಂಡ್ ಸರ್ಕಾರ? ನಮ್ಮ ದೇಶದಲ್ಲೆಲ್ಲ ಇದಾಗಿರೋದು. ಸ್ವಿಟ್ಜರ್ಲೆಂಡ್ ಈ ದೇಶದಲ್ಲಿ ಹೊಸ ಕಾನೂನು ಜಾರಿಯಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಇನ್ಮೇಲೆ ಬುರ್ಖಾ ಏನಾದರೂ ಹಾಕ್ಕೊಂಡ್ರೆ ದಂಡ ಕಟ್ಟಬೇಕು ಅಂತ ಸ್ವಿಟ್ಜರ್ಲೆಂಡ್ ಸರ್ಕಾರದ ಕಡೆಯಿಂದ ಮಹತ್ವದ ನಿರ್ಧಾರ ಹೊರಬಿದ್ದಿದೆ. ಜನವರಿ 1ನೇ ತಾರೀಕಿನಿಂದಾನೇ ಸ್ವಿಟ್ಜರ್ಲೆಂಡಲ್ಲಿ ಮನೆಗಳಲ್ಲಿ ಹಾಕೊಳ್ಳಿ, ನಿಮ್ಮ ಖಾಸಗಿ ವಿಚಾರಗಳವು, ಆದರೆ ಪಬ್ಲಿಕ್ ಪ್ಲೇಸ್ಗಳಿಗೆ ಬಂದಾಗ ಯಾವುದೇ ಕಾರಣಕ್ಕೂ ಬುರ್ಖಾ ಹಾಕಬಾರ್ದು ಅಂಥೇಳಿ ಕಠಿಣವಾದಂಥ ಕಾನೂನನ್ನು ಅಲ್ಲಿ ಜಾರಿಗೆ ತರಲಾಗಿದೆ. ಅಕಸ್ಮಾತ್ ಈ ನಿಯಮವನ್ನು ಮೀರಿದ್ರೆ, ಕಾನೂನು ಉಲ್ಲಂಘನೆ ಮಾಡಿದ್ರೆ 1,00,000 ರೂಪಾಯಿ ದಂಡ ಕಟ್ಟಬೇಕು. 2021ರಲ್ಲೇ ಬುರ್ಖಾ ಬೇಕೋ ಬೇಡವೋ ಅನ್ನೋ ಗೊಂದಲ ಇತ್ತಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ 2021ರಲ್ಲಿ ವೋಟಿಂಗ್ ಕೂಡ ಮಾಡಲಾಗಿತ್ತು. ಬುರ್ಖಾ ನಿಷೇಧದ ಪರವಾಗಿ 51.21% ಮಹಿಳೆಯರು ಅಥವಾ ಜನ ನಮಗೆ ಬುರ್ಖಾ ಬೇಕಾಗಿಲ್ಲ ಅಂತೇಳಿ ಅಲ್ಲಿ ವೋಟಿಂಗನ್ನು ಮಾಡಿರ್ತಾರೆ. ಯಾವುದೇ ಕಾರಣಕ್ಕೂ ಬುರ್ಖಾ ಬೇಡ ಸ್ವಾಮಿ ನಮಗೆ ಅಂತೇಳಿ ವೋಟಿಂಗನ್ನು ಮಾಡಿರ್ತಾರೆ. ಬುರ್ಖಾ ನಿಷೇಧದ ವಿರುದ್ಧವಾಗಿ ಅಲ್ಲಿಯೂ ಕೂಡ ಒಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ ಬುರ್ಖಾ ನಿಷೇಧದ ಪರವಾಗಿ ಇದು ನಿಷೇಧ ಮಾಡಿ ಅಂತ 51.21% ಜನ ಅಲ್ಲಿ ಮತದಾನ ಮಾಡಿರ್ತಾರೆ. ಬುರ್ಖಾ ನಿಷೇಧ ಮಾಡೋದು ಬೇಡ ಅಂಥೇಳಿ 48.8% ಜನ ಮತ ಚಲಾಯಿಸಿರ್ತಾರಲ್ಲಿ. ಇದೀಗ ಬುರ್ಖಾ ಸಾರ್ವಜನಿಕ ಸ್ಥಳಗಳಲ್ಲಿ ಧರಿಸೋದೇ ನಿಷೇಧ ಮಾಡಿದೆ ಸ್ವಿಟ್ಜರ್ಲೆಂಡ್ ಸರ್ಕಾರ. ಹೊಸ ಕಾನೂನು ಪ್ರಕಾರ ಸಾರ್ವಜನಿಕ ಸ್ಥಳಗಳಲ್ಲಿ ಮೂಗು, ಬಾಯಿ, ಕಣ್ಣು ಮುಚ್ಚುವುದನ್ನು ನಿಷೇಧ ಮಾಡಲಾಗುತ್ತೆ. ಸಾರ್ವಜನಿಕರು ಹೋಗಬಹುದಾದ ಖಾಸಗಿ ಸ್ಥಳಗಳಿಗೂ ಈ ನಿಯಮ ಅನ್ವಯ. ವಿಮಾನ, ರಾಜತಾಂತ್ರಿಕ ಪ್ರದೇಶಗಳಿಗೆ ಬುರ್ಖಾ ನಿಷೇಧ ಅನ್ವಯಿಸಲ್ಲ. ಪೂಜಾ ಸ್ಥಳ ಮತ್ತು ಧಾರ್ಮಿಕ ಸ್ಥಳಗಳಲ್ಲಿ ಮುಖ ಮುಚ್ಚಿಕೊಳ್ಳಬಹುದು. ಆರೋಗ್ಯ ಸುರಕ್ಷತಾ ಕಾರಣಗಳಿಂದ ಮುಖ ಮುಚ್ಚಿಕೊಳ್ಳಲು ವಿನಾಯಿತಿ ಇದೆ. ಸೋಂಕು ಕಾಯಿಲೆ ಇದ್ದರೆ ರೋಗಿಗಳು ಮಾಸ್ಕನ್ನು ಹಾಕ್ಕೊಳ್ಳಬಹುದು. ಪೊಲೀಸರು ಮತ್ತು ಸೈನಿಕರಿಗೆ ಗ್ಯಾಸ್ ಮಾಸ್ಕ್ ಹಾಕ್ಕೊಳ್ಳೋದಕ್ಕೆ ವಿನಾಯಿತಿಯನ್ನು ಕೊಡಲಾಗಿದೆ.